ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಮುಘಲ್ ಲಿಟ್ರೇಚರ್ ಪಾರ್ಟ್ 6 ನಲ್ಲಿ ಶಹಜಹಾನ್ ಕಾಲದ ಸಾಹಿತ್ಯ ಆಧಾರಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಮೊದಲಿಗೆ ಪರ್ಷಿಯನ್ ಸಾಹಿತ್ಯ ಆಧಾರಗಳು. ಇದರಲ್ಲಿ ನೋಡೋದಾದ್ರೆ ಪಾದಶಾ ನಾಮ. ಫ್ರೆಂಡ್ಸ್, ಈ ಕೃತಿ ಒಟ್ಟು 3 ಸಂಪುಟಗಳನ್ನ ಒಳಗೊಂಡಿದೆ. ಸಂಪುಟ 1 ತಾರಿಖೆ ಶಹಜಹಾನಿ. ಇದನ್ನ ರಚಿಸಿದವರು ಅಬ್ದುಲ್ ಹಸನ್ ಖಜ್ವಿನಿ. ಈ ಕೃತಿ ಶಹಜಹಾನನ ಜೀವನದ ಆರಂಭಿಕ 10 ವರ್ಷಗಳ ಒಂದು ಇತಿಹಾಸವನ್ನ ಒಳಗೊಂಡಿದೆ. ನಂತರ ಸಂಪುಟ 2 ಇದನ್ನ ಬಾದ್ಶಾ ನಾಮ ಅಂತ ಕರೀತಾರೆ. ಈ ಕೃತಿಯನ್ನು ರಚಿಸಿದವರು ಅಬ್ದುಲ್ ಹಮೀದ್ ಲಾಹೋರಿ. ಈ ಕೃತಿ 10 ವರ್ಷಗಳ ನಂತರದ ಶಹಜಹಾನನ ಜೀವನದ ಇತಿಹಾಸವನ್ನ ಒಳಗೊಂಡಿದೆ. ಅಂದ್ರೆ ಒಟ್ಟಾರೆ ಇದು ಕೂಡ 10 ಇಯರ್ಸೇ, ಬಟ್ 20 ವರ್ಷಗಳವರೆಗಿನ ಕಾಲಘಟ್ಟ. ನಂತರ ಸಂಪುಟ 3 ಇದನ್ನ ಶಹಜಹಾನಾಮ ಅಂತ ಕರೀತಾರೆ. ಇದನ್ನ ರಚನೆ ಮಾಡಿದವರು ಮೊಹಮ್ಮದ್ ವಾರಿಸ್. ಫ್ರೆಂಡ್ಸ್, ಈ ಕೃತಿ 20 ವರ್ಷಗಳ ನಂತರದಿಂದ 30 ವರ್ಷಗಳವರೆಗಿನ ಇತಿಹಾಸವನ್ನ ಸಂಪೂರ್ಣಗೊಳಿಸಿದ್ರೆ, ಇದೇ ಹೆಸರಿನ ಇನ್ನೊಂದು ಕೃತಿ ಇದೆ, ಅಂದ್ರೆ ಇದೇ ಶೀರ್ಷಿಕೆಯನ್ನು ಒಳಗೊಂಡಂತಹ ಇನ್ನೊಂದು ಕೃತಿ ಇದೆ. ಆ ಕೃತಿಯನ್ನ ರಚಿಸಿದವರು ಸಾದಿಕ್ ಖಾನ್, ಇನಾಯತ್ ಖಾನ್ ಹಾಗೂ ಭಗವಾನ್ ದಾಸ್. 3 ಸಾಹಿತಿಗಳು ಇಲ್ಲಿ ನಾನು ಮಾಡಿಲ್ಲ, ಮೆನ್ಷನ್ ಮಾಡ್ಕೊಡಿ ನೀವು. 3 ಜನ ಸಾಹಿತಿಗಳು ಶಹಜಹಾನಾಮ ಎಂಬ ಇನ್ನೊಂದು ಶೀರ್ಷಿಕೆಯ ಕೃತಿಯನ್ನ ಸಂಪೂರ್ಣಗೊಳಿಸಿದ್ದಾರೆ. ಅದರಲ್ಲಿ ಶಹಜಹಾನ್ನ 30 ವರ್ಷಗಳ ನಂತರದ ಇತಿಹಾಸವನ್ನು ಅವರು ಸಂಪೂರ್ಣಗೊಳಿಸಿದ್ದಾರೆ. ಫ್ರೆಂಡ್ಸ್, ಇವರೆಲ್ಲರೂ ಸಹ ಅಬ್ದುಲ್ ಹಸನ್, ಅಬ್ದುಲ್ ಹಮೀದ್ ಲಾಹೋರಿ, ಮೊಹಮ್ಮದ್ ವಾರಿಸ್ ಇವರೆಲ್ಲರೂ ಸಹ ಶಹಜಹಾನ್ ಆಸ್ಥಾನದ ಸರ್ಕಾರಿ ಇತಿಹಾಸಕಾರರು. ಓಕೆ, ಇಷ್ಟು ಪಾದ್ಶಾನಾಮ ಬಗ್ಗೆ ತಿಳ್ಕೊಂಡ್ವಿ. ನಂತರ ಚಹರ್ ಚಮನ್. ಈ ಕೃತಿಯನ್ನು ರಚಿಸಿದವರು ಚಂದ್ರಭಾನ್. ಈತ ಶಹಜಹಾನ್ ಕಾಲದ ಆಡಳಿತ ವ್ಯವಸ್ಥೆಯನ್ನು ಕುರಿತು ಡಿಟೇಲ್ ಆಗಿ ಮಾಹಿತಿಯನ್ನ ಈ ಕೃತಿಯಲ್ಲಿ ನೀಡ್ತಾ ಬರ್ತಾನೆ. ನಂತರ ಜಕರೀತುಲ್ ಖವಾನಿನ್. ಈ ಕೃತಿಯನ್ನು ರಚಿಸಿದವರು ಶೇಖ್ ಫರೀದ್ ವಖಾರಿ. ಈತ ಮೊಘಲರ ಆಡಳಿತ ವ್ಯವಸ್ಥೆಯಲ್ಲಿ ಅಮೀರ್ ವರ್ಗ ಅಥವಾ ಒಂದು ಅಭಿಜಾತ ವರ್ಗ ಇರುತ್ತೆ. ಆ ಅಮೀರ್ ಅಭಿಜಾತ ವರ್ಗದ ಒಂದು ಇತಿಹಾಸವನ್ನ ಸಂಪೂರ್ಣವಾಗಿ ಈ ಕೃತಿ ಉಲ್ಲೇಖಿಸುತ್ತೆ. ಫ್ರೆಂಡ್ಸ್, ಇಷ್ಟು ಶಹಜಹಾನ್ ಕಾಲದ ಪರ್ಷಿಯನ್ ಸಾಹಿತ್ಯಾಧಾರಗಳು. ಹಿಂದಿ ಸಾಹಿತ್ಯಾಧಾರವನ್ನ ನೋಡೋದಾದ್ರೆ, ಫ್ರೆಂಡ್ಸ್, ಶಹಜಹಾನ್ ಸ್ವತಃ ಹಿಂದಿ ಭಾಷೆಯನ್ನ ಮಾತನಾಡುತ್ತಿದ್ದ. ಈತನ ಕಾಲದಲ್ಲಿ ಸುಂದರ್ ಎಂಬ ಕವಿ ಸುಂದರ್ ಪ್ರಕಾಶ್ ಹಾಗೂ ಬಾರಮಾಸ್ ಎಂಬ ಕೃತಿಯನ್ನ ರಚನೆ ಮಾಡಿದ್ದಾನೆ. ಶಹಜಹಾನ್ ಈತನಿಗೆ ಮಹಾಕವಿರಾಯ ಎಂಬ ಬಿರುದನ್ನು ಸಹ ನೀಡಿದ್ದ. ನಂತರ ಸೇನಾಪತಿ. ಈತ ರಚಿಸಿರೋದು ಕವಿರತ್ನಾಕರ ಎಂಬ ಕೃತಿ. ಈ ಕೃತಿಯಲ್ಲಿ ಈತ ಪ್ರಕೃತಿಯ ವರ್ಣನೆಯನ್ನ ಮಾಡಿರೋದ್ರಿಂದ ಈತನನ್ನ ಮೊಘಲ್ ಕಾಲದ ಉಡ್ಸ್ವರ್ತ್ ಅಂತ ಕರೆದಿದ್ದಾರೆ. ನಂತರ ಚಿಂತಾಮಣಿ ಚಂದ ವಿಚಾರ ಕೃತಿಯನ್ನ ರಚನೆ ಮಾಡಿದ್ದಾನೆ. ವೀರ ಸತ್ಸಯಿ ಈ ಕೃತಿ ಬ್ರಿಜ್ ಹಿಂದಿ ಭಾಷೆಯಲ್ಲಿದೆ. ಇದನ್ನ ರಚನೆ ಮಾಡಿರೋರು ಮಥುರಾದ ಬಿಹಾರಿ ಚೌಬೆ. ಈತ ರಜಪೂತ ದೊರೆ ರಾಜ ಜೈಸಿಂಗ್ನ ಆಸ್ಥಾನದಲ್ಲಿ ಆಶ್ರಯವನ್ನ ಪಡೆದಿದ್ದ. ನಂತರ ಫ್ರೆಂಡ್ಸ್, ಗೋರಾ ಬಾದಲ್. ಈ ಕೃತಿನ ರಚನೆ ಮಾಡಿರೋರು ಜಾಟಮಲ್. ಫ್ರೆಂಡ್ಸ್, ಈ ಒಂದು ಪಾಯಿಂಟ್ ನ RPSC ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಅಲ್ಲಿಂದ ನಾನು ಇದನ್ನ ಪಿಕ್ ಮಾಡಿದ್ದೀನಿ. ಓಕೆ, ನಂತರ ಶಹಜಹಾನ್ ಕಾಲದ ಸಂಸ್ಕೃತ್ ಲಿಟ್ರೇಚರ್ ನ ಗಮನಿಸೋದಾದ್ರೆ ಪಂಡಿತ್ ಜಗನ್ನಾಥ. ಈತ ರಸಗಂಗಾಧರ ಮತ್ತು ಗಂಗಾಲಹರಿ ಎಂಬ ಕೃತಿಯನ್ನ ರಚಿಸಿದ್ದಾನೆ. ಈತನಿಗೆ ಶಹಜಹಾನ್ ಗಂಗಾಧರ ಎಂಬ ಬಿರುದನ್ನ ನೀಡಿ ಗೌರವಿಸಿದ್ದ. ನಂತರ ಕವೀಂದ್ರ ಆಚಾರ್ಯ. ಈತ ಕವೀಂದ್ರ ಕಲ್ಪತರು ಎಂಬ ಕೃತಿಯನ್ನ ರಚನೆ ಮಾಡಿದ್ದಾನೆ. ಇತರೆ ಕವಿಗಳು ಬಂಶೀಧರ ಮಿಶ್ರಾ ಹಾಗೂ ಹರಿನಾರಾಯಣ ಮಿಶ್ರಾ. ನೆಕ್ಸ್ಟ್, ಟ್ರಾನ್ಸ್ಲೇಟೆಡ್ ವರ್ಕ್ಸ್. ಶಹಜಹಾನ್ ಕಾಲದ ಟ್ರಾನ್ಸ್ಲೇಟೆಡ್ ವರ್ಕ್ಸ್ ನ ನೋಡೋದಾದ್ರೆ ಪ್ರಬೋಧ್ ಚಂದ್ರೋದಯ್. ಈ ಕೃತಿಯನ್ನ ಮುನ್ಷಿ ಬನ್ವಾಲಿ ದಾಸ್ ಎಂಬಾತ ಅನುವಾದ ಮಾಡಿದ್ದಾನೆ. ಫ್ರೆಂಡ್ಸ್, ಈ ಕೃತಿಯನ್ನ ಗುಲ್ಜಾರೆ ಲಾಲ್ ಅಂತಾನೂ ಕರೀತಾರೆ. ನಂತರ ರಾಮಾಯಣ. ಇದನ್ನ ಇಬ್ನೆ ಹರಣ್ ಅನುವಾದಗೊಳಿಸಿದ್ದಾನೆ. ಫ್ರೆಂಡ್ಸ್, ಇಲ್ಲಿ ಗಮನಿಸ್ಬೇಕು, ಇದಕ್ಕೂ ಮುನ್ನ ಅಕ್ಬರ್ ಕಾಲದಲ್ಲೂ ಸಹ ರಾಮಾಯಣವನ್ನ ಅನುವಾದ ಮಾಡಲಾಗಿದೆ.
ಶಹಜಹಾನ್ ಕಾಲದಲ್ಲೂ ಅನುವಾದಗೊಂಡಿದೆ ಅನ್ನೋದು ತಿಳಿದು ಬರುತ್ತೆ. ನಂತರ ಆಲ್ಜಿಬ್ರಾ ಅಥವಾ ಬೀಜಗಣಿತ ಈ ಕೃತಿಯನ್ನ ಅಬ್ದುಲ್ ರಶೀದ್ ಅನುವಾದಗೊಳಿಸಿದ್ದಾನೆ ಫ್ರೆಂಡ್ಸ್. ಇಷ್ಟು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಔರಂಗಜೇಬ್ ಮತ್ತು ದಾರಾ ಶಿಕೋರ್ ಅವರ ಸಾಹಿತ್ಯ ಆಧಾರಗಳನ್ನ ಅಧ್ಯಯನ ಮಾಡೋಣ. ಥ್ಯಾಂಕಿಂಗ್ ಯು ಆಲ್. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.